Hi everyone. Yesterday class we are discussed about managerial functions of human resource management. Today we are going to discussing operative functions of human resource management, right? Okay, these functions are those duties which are entrusted to the human resource management under the general supervision of human resource manager. ಆಪರೇಟಿವ್ ಫಂಕ್ಷನ್ ಆಪರೇಷನಲ್ ಫಂಕ್ಷನ್ ಅಂತಲೂ ಕರೀತಾರೆ. ಈ ಫಂಕ್ಷನ್ನ ಮೇನ್ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ ಟು ಮ್ಯಾನೇಜ್ ದಿ ಸಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸನ್ನು ಮ್ಯಾನೇಜ್ ಮಾಡುವಂಥದ್ದು ಈ ಫಂಕ್ಷನ್ಸ್ನ ಮೇನ್ ಉದ್ದೇಶ ಆಗಿರುತ್ತೆ. ಓಕೆ, ಇಟ್ ಈಸ್ ಡ್ಯೂಟಿ ಆಗಿರುತ್ತೆ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ನ ಒನ್ ಆಫ್ ದಿ ಡ್ಯೂಟೀಸ್ ಆಪರೇಟಿವ್ ಫಂಕ್ಷನನ್ನು ಮಾಡುವಂಥದ್ದು ಡ್ಯೂಟೀಸ್ ಆಗಿರುತ್ತೆ. ಓಕೆ, ಆಪರೇಟಿವ್ ಫಂಕ್ಷನ್ಸ್ ಯಾವ್ಯಾವ್ದಿದೆ ಅಂತ ನೋಡೋಣ. ಫಸ್ಟ್ ಒನ್, ಪ್ರೊಕ್ಯೂರ್ಮೆಂಟ್. ಇಟ್ ಮೀನ್ಸ್ securing the right people in the right place at the right time. It is concerned with employing the people, processing required kind and level of human resources necessary to achieving the organizational goal. Okay, here procurement means secure the right people in the right place at the right time ಅಂತ ಹೇಳಿದ್ರೆ ಯಾವ ಪೀಪಲ್ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಯಾವ ಪ್ಲೇಸಲ್ಲಿ ಯಾವ ಟೈಮಲ್ಲಿ ಸಿಲೆಕ್ಟ್ ಆಗಬೇಕು ಅನ್ನೋದನ್ನೇನಂತ ಕರೀತಾರೆ, ಪ್ರೊಕ್ಯೂರ್ಮೆಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಒಬ್ಬ ವ್ಯಕ್ತಿಯನ್ನು ಇಫೆಕ್ಟಿವ್ ಆದಂಥ ಜಾಬ್ಗೆ ಇಫೆಕ್ಟಿವ್ ಆದಂಥ ಟೈಮಲ್ಲಿ ಸೆಕ್ಯೂರ್ ಮಾಡೋದನ್ನೇನಂತ ಕರೀತಾರೆ, ಪ್ರೊಕ್ಯೂರ್ಮೆಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇಟ್ ಈಸ್ ಕನ್ಸರ್ನ್ ವಿತ್ ಎಂಪ್ಲಾಯಿಂಗ್ ದಿ ಪೀಪಲ್, ಪ್ರೊಸೆಸಿಂಗ್ ರಿಕ್ವೈರ್ಡ್ ಕೈಂಡ್ and level of human resources necessary to achieve the organizational goal. ಇದೇನಾಗಿರುತ್ತೆ, ಟು ಆರ್ಗನೈಸೇಷನಲ್ ಗೋಲನ್ನು ರೀಚ್ ಆಗಲಿಕ್ಕೆ ಏನಾಗುತ್ತೆ, ಅತ್ಯವಶ್ಯಕ ಆಗಿರುತ್ತೆ. ಏನು ಅಂತ ಹೇಳಿದ್ರೆ ಪ್ರೊಕ್ಯೂರ್ಮೆಂಟ್ ಅನ್ನುವಂಥದ್ದು ಅತ್ಯವಶ್ಯಕ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಎಟ್ ಅ ರೈಟ್ ಟೈಮ್, ಎಟ್ ಅ ರೈಟ್ ಪ್ಲೇಸ್, ಎಟ್ ಅ ರೈಟ್ ಪೀಪಲನ್ನು ನಾವು ಸಿಲೆಕ್ಟ್ ಮಾಡ್ತೀವಿ. ಇಟ್ಸ್ ವೈ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ದಿಸ್ ಫಂಕ್ಷನ್ಸ್ ಡೀಲ್ಸ್ specifically with first one, determination of manpower requirement. So manpower requirement ಅನ್ನು ಏನು ಮಾಡ್ತಾರೆ, ಡಿಟರ್ಮೈನ್ ಮಾಡ್ತಾರೆ. ಸೊ ಸೆಕೆಂಡ್ ಒನ್, ರಿಕ್ವೈರ್ಮೆಂಟ್ ಆ್ಯಂಡ್ ಸಿಲೆಕ್ಷನ್. ರಿಕ್ವೈರ್ಮೆಂಟ್ ಅನ್ನು ಮಾಡ್ತಾರೆ ಮತ್ತು ಸಿಲೆಕ್ಷನ್ ಮಾಡ್ತಾನೆ, ರೈಟ್ ಪೀಪಲನ್ನು ಸಿಲೆಕ್ಷನ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್, ಪ್ಲೇಸ್ಮೆಂಟ್ ಅಂತ ಹೇಳಿದರೆ ಯಾವ ಪ್ಲೇಸಲ್ಲಿ ಯಾವ ವರ್ಕಲ್ಲಿ ಬೇಕಾಗಿದೆಯೋ ಆ ವರ್ಕ್ಗೆ ಏನು ಮಾಡ್ತಾರೆ, ಅವರನ್ನು ಸಿಲೆಕ್ಷನ್ ಮಾಡ್ತಾರೆ. ಸೊ ಇದನ್ನೇನಂತ ಕರೀತಾರೆ, ಪ್ರೊಕ್ಯೂರ್ಮೆಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಓಕೆ, ನೆಕ್ಸ್ಟ್ ಒನ್, ಡೆವಲಪ್ಮೆಂಟ್. ದಿಸ್ ಫಂಕ್ಷನ್ ರಿಲೇಟ್ಸ್ ವಿತ್ ಟ್ರೈನಿಂಗ್ ಆ್ಯಂಡ್ ಎಜುಕೇಷನ್ ಆಫ್ ಎಂಪ್ಲಾಯಿ, ಇಫೆಕ್ಟಿವ್ ಕಮ್ಯುನಿಕೇಷನ್, ಪ್ರಮೋಷನ್, ಟ್ರಾನ್ಸ್ಫರ್, ಕರಿಯರ್ ಪ್ಲಾನ್, ಎಕ್ಸೆಟ್ರಾ. So it is process of designing and conducting suitable executive development programs. Here development means, ಈಗ ವರ್ಕರ್ಸ್ ಇರ್ತಾರೆ, ಎಂಪ್ಲಾಯೀಸ್ ಇರ್ತಾರೆ, ಅವರನ್ನು ಏನು ಮಾಡಬೇಕು, ಟ್ರೈನಿಂಗನ್ನು ಮತ್ತು ಎಜುಕೇಷನನ್ನು ಪ್ರೊವೈಡ್ ಮಾಡೋದ್ರ ಮೂಲಕ ಅವರು ಇಫೆಕ್ಟಿವ್ ಆಗಿ ವರ್ಕ್ ಮಾಡೋ ಥರ ಮಾಡಬೇಕು. ಅವರಿಗೆ ಏನು ಮಾಡಬೇಕು, ಪ್ರಮೋಷನ್ ಮಾಡಬೇಕು, ಅವರಿಗೆ ಟ್ರಾನ್ಸ್ಫರ್ ಮಾಡಬೇಕು ಮತ್ತು ಕರಿಯರ್ ಪ್ಲ್ಯಾನ್ಸ್ ಬಗ್ಗೆ ಅವ್ರಿಗೆ ಏನು ಮಾಡಬೇಕು, ಗೈಡೆನ್ಸ್ ಮಾಡಬೇಕಾಗತ್ತೆ. ಸೊ ಇಟ್ ಈಸ್ ದಿ ಪ್ರೊಸೆಸ್ ಆಫ್ ಡಿಸೈನಿಂಗ್ ದಿ ಕಂಡಕ್ಟಿಂಗ್ ಸೂಟೇಬಲ್ ಎಕ್ಸಿಕ್ಯೂಟಿವ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಏನು ಮಾಡಬೇಕಾಗತ್ತೆ, ಸೂಟೇಬಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸನ್ನು ಮಾಡಬೇಕಾಗತ್ತೆ. ಸೊ ಇಟ್ ಇಂಡಿಕೇಟ್ಸ್ ಫಸ್ಟ್ ಒನ್, ಟ್ರೈನಿಂಗ್ ಆ್ಯಂಡ್ ಎಜುಕೇಷನ್. ಟ್ರೈನಿಂಗನ್ನು, ಹ್ಯೂಮನ್ ರಿಸೋರ್ಸ್ಗೆ ಟ್ರೈನಿಂಗನ್ನು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಒನ್, ಇಫೆಕ್ಟಿವ್ ಕಮ್ಯುನಿಕೇಷನ್. ಸೊ ಅವ್ರಿಗೇನು ಹೇಳ್ಕೊಡ್ಬೇಕಾಗತ್ತೆ, ಇಫೆಕ್ಟಿವ್ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಅವರಿಗೆ ಪ್ರೊವೈಡ್ ಮಾಡಬೇಕಾಗತ್ತೆ, ಅವರಿಗೆ ಗೈಡೆನ್ಸ್ ಮಾಡಬೇಕಾಗತ್ತೆ ಕಮ್ಯುನಿಕೇಷನ್ ಬಗ್ಗೆ. ನೆಕ್ಸ್ಟ್ ಒನ್, ಪರ್ಫಾರ್ಮೆನ್ಸ್ ಅಪ್ರೈಸಲ್. ಸೊ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮೀನ್ಸ್ ಟು ವೆರಿಫೈ, ಟು ಎಕ್ಸಾಮಿನ್ ದಿ ವರ್ಕರ್ಸ್ ವರ್ಕನ್ನು ಏನು ಮಾಡುವಂಥದ್ದು, ಗ್ರೇಡ್ ಮಾಡುವಂಥದ್ದು. ಸೊ ನೆಕ್ಸ್ಟ್ ಒನ್, ಸೊ ಪ್ರಮೋಷನ್ ಆ್ಯಂಡ್ ಟ್ರಾನ್ಸ್ಫರ್. ಸೊ ಒಳ್ಳೆ ಇಫೆಕ್ಟಿವ್ ಆದಂಥ ವರ್ಕರ್ಗೆ ಪ್ರಮೋಷನ್ ಮಾಡುವಂಥದ್ದು ಇರ್ಬೋದು ಅಥವಾ ಟ್ರಾನ್ಸ್ಫರ್ ಮಾಡುವಂಥದ್ದು ಇರ್ಬೋದು. ಇದೇನಾಗಿರುತ್ತೆ, ಡೆವಲಪ್ಮೆಂಟಲ್ಲಿ ಬಂದಿರುತ್ತೆ. ಇನ್ನು ನೆಕ್ಸ್ಟ್ ಒನ್, ಕಾಂಪೆನ್ಸೇಷನ್. ಇಟ್ ಈಸ್ ಕನ್ಸರ್ನ್ ವಿತ್ ಪ್ರೊವೈಡಿಂಗ್ ಅ ಫೇರ್ ರೆಮ್ಯುನರೇಷನ್ ಟು ದಿ ಎಂಪ್ಲಾಯೀಸ್. It also include job evaluation, wage system, monetary incentives, etc. So compensation
ಕಾಂಪನ್ಸೇಷನ್ ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ವಾ. ಇಟ್ ಕನ್ಸರ್ನ್ ವಿತ್ ಪ್ರೊವೈಡಿಂಗ್ ಅ ಫೇರ್ ರೆಮ್ಯುನರೇಷನ್ ಟು ದಿ ಎಂಪ್ಲಾಯೀಸ್. ಒಳ್ಳೆ ರೆಮ್ಯುನರೇಷನ್ ಮೀನ್ಸ್ ರಿಟರ್ನ್, ಅವ್ರಿಗೆ ಕೊಡುವಂಥ ಸ್ಯಾಲರೀಸ್ ಇರ್ಬೋದು, ವೇಜಸ್ ಇರ್ಬೋದು, ಅಥವಾ ಎನಿ ಅದರ್ ಮಾನಿಟರಿ ಇನ್ಸೆಂಟಿವ್ಸ್ ಇರ್ಬೋದು, ಅದನ್ನೇನಂತ ಕರೀತಾರೆ, ಕಾಂಪನ್ಸೇಷನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಆಪರೇಟಿವ್ ಫಂಕ್ಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಹಾಗಾದ್ರೆ ಈ ಕಾಂಪನ್ಸೇಷನ್ ಅಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ರೆ, compensation involves the following function. First one, minimum wage and salaries. Second one, non-monetary rewards. And third one, profit sharing and incentive plans. ಸೊ ಮಿನಿಮಮ್ ವೇಜ್ ಆ್ಯಂಡ್ ಸ್ಯಾಲ್ರಿ, ವರ್ಕರ್ಸ್ ಆದವರಿಗೆ ಮಿನಿಮಮ್ ವೇಜ್ ಅಥವಾ ಸ್ಯಾಲ್ರಿಯನ್ನು ಪ್ರೊವೈಡ್ ಮಾಡಲೇಬೇಕು. ನೆಕ್ಸ್ಟ್ ನಾನ್ ಮಾನಿಟರಿ ರಿವಾರ್ಡ್ಸ್, ಕೆಲವೊಂದು ನಾನ್ ಮಾನಿಟರಿ ರಿವಾರ್ಡ್ಸ್ ಮೀನ್ಸ್ ಎಂಟರ್ಟೈನ್ಮೆಂಟ್ಗಿರ್ಬೋದು ಅಥವಾ ಎನಿ ಅದರ್ ಫೆಸಿಲಿಟೀಸ್ ಇರ್ಬೋದು, ಅದನ್ನು ಏನು ಮಾಡಬೇಕು, ಪ್ರೊವೈಡ್ ಮಾಡಬೇಕು. ನೆಕ್ಸ್ಟ್ ಒಂದು ಪ್ರಾಫಿಟ್ ಶೇರಿಂಗ್ ಆ್ಯಂಡ್ ಇನ್ಸೆಂಟಿವ್ ಪ್ಲಾನ್ಸ್, ಕೆಲವೊಂದು ಪ್ರಾಫಿಟನ್ನು ಬೋನಸ್ ರೂಪದಲ್ಲಿರ್ಬೋದು ಅಥವಾ ಯಾವುದೇ ರೂಪದಲ್ಲಿರ್ಬೋದು ಇನ್ಸೆಂಟಿವ್ಸ್ ಪ್ಲ್ಯಾನನ್ನು ಮಾಡಬೇಕಾಗಿರುತ್ತೆ. ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ಕಾಂಪನ್ಸೇಷನ್ ಪ್ಲ್ಯಾನ್. ಕಾಂಪನ್ಸೇಷನ್ ಫಂಕ್ಷನ್ಸಲ್ಲಿ ಏನಿರುತ್ತೆ, ಇವಿಷ್ಟು ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಇಂಟಿಗ್ರೇಷನ್. ಇಟ್ ಈಸ್ ನಥಿಂಗ್ ಬಟ್ ಬ್ರಿಂಗಿಂಗ್ ಅಬೌಟ್ reconciliation of individual interest with organizational interest. Integration means ಸಂಯೋಜನೆ. ಸೊ ಇಂಡಿವಿಜುವಲ್ ಇಂಟ್ರೆಸ್ಟನ್ನು ಜೊತೆಗೆ ಆರ್ಗನೈಸೇಷನಲ್ ಇಂಟ್ರೆಸ್ಟನ್ನು ಏನು ಮಾಡಬೇಕು, ಇಲ್ಲಿ ಸಂಯೋಜನೆ ಮಾಡಬೇಕು. ಬ್ರಿಂಗಿಂಗ್ ಅಬೌಟ್ ದಿ ರೀಕನ್ಸಿಲೇಷನ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್ ವಿತ್ ಆರ್ಗನೈಸೇಷನಲ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಎಂಪ್ಲಾಯಿಯ ಇಂಟ್ರೆಸ್ಟ್ ಏನಾಗಿರಬೇಕು, ಆರ್ಗನೈಸೇಷನಲ್ ಇಂಟ್ರೆಸ್ಟೇ ಆಗಿರಬೇಕು. ದಿಸ್ ಫಂಕ್ಷನ್ ಇನ್ಕ್ಲೂಡ್ಸ್ handling the grievance, recognition of labor's union, workers' participation in management and discipline. Okay, here first one, handling the grievance means employees na human resource na kundu ಕೊರತೆಯನ್ನು ಹ್ಯಾಂಡ್ಲಿಂಗ್ ಮಾಡಬೇಕು. ನೆಕ್ಸ್ಟ್, ರೆಕಗ್ನೈಸೇಷನ್ ಆಫ್ ಲೇಬರ್ ಯೂನಿಯನ್ಸ್ ಅನ್ನು ರೆಕಗ್ನೈಸ್ ಮಾಡಬೇಕು ಮತ್ತು ಅವರ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಬೇಕಾಗಿರುತ್ತೆ. ನೆಕ್ಸ್ಟ್ ಒನ್, ವರ್ಕರ್ ಪಾರ್ಟಿಸಿಪೇಷನ್ ಇನ್ ಮ್ಯಾನೇಜ್ಮೆಂಟ್. ವರ್ಕರ್ಸ್ ಯಾವ ಥರ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಜೊತೆ ಅಂಥೇಳಿ ಗೊತ್ತಾಗಬೇಕಾಗತ್ತೆ. ನೆಕ್ಸ್ಟ್, ಡಿಸಿಪ್ಲಿನ್. ವರ್ಕರ್ ಏನಾಗಬೇಕಾಗತ್ತೆ ಅಥವಾ ಹ್ಯೂಮನ್ ರಿಸೋರ್ಸ್ ಏನಾಗಿರಬೇಕಾಗಿರುತ್ತೆ ಇನ್ ಆರ್ಗನೈಸೇಷನಲ್ಲಿ, ಡಿಸಿಪ್ಲಿನ್ ಆಗಿ ಬಿಹೇವ್ ಮಾಡಬೇಕಾಗತ್ತೆ. ಇದು ಮೇನ್ ಆಪರೇಟಿವ್ ಫಂಕ್ಷನ್ಸ್ ಆಗಿರುತ್ತೆ ಇಂಟಿಗ್ರೇಷನ್. ಓಕೆ, ನೆಕ್ಸ್ಟ್ ಒನ್, ನೆಕ್ಸ್ಟ್, ಮೇಂಟೆನೆನ್ಸ್. ದಿಸ್ ಫಂಕ್ಷನ್ ಆಫ್ personal department provides the good working conditions such as health and safety and precautionary measures to the employees. So ಮೇಂಟೆನೆನ್ಸ್ ಆಫ್ ಪರ್ಸನಲ್ ಡಿಪಾರ್ಟ್ಮೆಂಟ್ಸ್ ಅಲ್ವಾ, ಇದು ಕೂಡ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ನ ಇನ್ನೊಂದು ಫಂಕ್ಷನ್ಸ್ ಆಗಿರುತ್ತೆ, ಆಪರೇಟಿವ್ ಫಂಕ್ಷನ್ಸ್ ಆಗಿರುತ್ತೆ. ಹಾಗಾದ್ರೆ ಏನು ಅಂತ ಹೇಳಿದ್ರೆ, ಸೊ ವರ್ಕಿಂಗ್ ಕಂಡೀಷನ್ಸ್, ವರ್ಕಿಂಗ್ ಎನ್ವಿರಾನ್ಮೆಂಟ್ ಏನಾಗಿರಬೇಕು, ಒಳ್ಳೆಯದಾಗಿರಬೇಕು, ಗುಡ್ ಆಗಿರಬೇಕು. ಸಚ್ ಹೆಲ್ತಿ ಆ್ಯಂಡ್ ಸೇಫ್ಟಿ ಪ್ರಿಕಾಷನರಿ ಮೆಜರ್ಸನ್ನು ತಗೊಳ್ಬೇಕು ಟು ಎಂಪ್ಲಾಯೀಸ್ಗೆ. ಸಮ್ ಹೆಲ್ದಿ ಆ್ಯಂಡ್ ಸೇಫ್ಟಿ ಪ್ರಿಕಾಷನರಿ ಮೆಜರ್ಸನ್ನು ಏನು ಮಾಡಬೇಕು, ಅವನು ತಗೋಬೇಕಾಗಿರುತ್ತೆ. ಸೊ ಫಸ್ಟ್ ಒನ್, ಪ್ರೊವೈಡಿಂಗ್ ಸಫಿಷಿಯಂಟ್ ಫೆಸಿಲಿಟೀಸ್ ಲೈಕ್ ಕ್ಯಾಂಟೀನ್ ಆ್ಯಂಡ್ ಫಸ್ಟ್ ಏಡ್ ಅಲ್ವಾ, ಸಮ್ ಫಸ್ಟ್ ಏಡ್ ಮತ್ತು ಕ್ಯಾಂಟೀನ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್, ಎಜುಕೇಟಿಂಗ್ ಎಂಪ್ಲಾಯೀಸ್ ಇನ್ ಸೇಫ್ಟಿ ಮೆಜರ್ಸ್. ಸೊ ಎಜುಕೇಟ್ ಮಾಡಬೇಕು, ಎಜುಕೇಷನ್ ಕೊಡಬೇಕಾಗತ್ತೆ. ಸೊ ಸೇಫ್ಟಿ ಮೆಜರ್ಸ್ ಬಗ್ಗೆ ಎಂಪ್ಲಾಯೀಸ್ಗೆ ಎಜುಕೇಷನ್ಸನ್ನು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್, ಪ್ರೊವೈಡಿಂಗ್ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಬೆನಿಫಿಟ್. ಸೊ ಎಂಪ್ಲಾಯೀಸ್ಗೆ ಏನು ಮಾಡಬೇಕಾಗಿರುತ್ತೆ, ಸ್ಟೇಟ್ ಇನ್ಶೂರೆನ್ಸ್ ಬೆನಿಫಿಟನ್ನು, ಏನೇ ಆಕ್ಸಿಡೆಂಟ್ ಬೈ ಚಾನ್ಸ್ ಆಗಿ ಆಕ್ಸಿಡೆಂಟ್ ಆಗಿದ್ರೆ ಅವ್ರಿಗೆ ಏನು ಮಾಡಬೇಕು, ಇನ್ಶೂರೆನ್ಸ್ ಬೆನಿಫಿಟನ್ನು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ದೀಸ್ ಆರ್ ಆಲ್ ದಿ ಆಪರೇಟಿವ್ ಫಂಕ್ಷನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಆಪರೇಟಿವ್ ಫಂಕ್ಷನ್ಸ್ ಆಗಿರುತ್ತೆ. ಹಿಯರ್ ನಾವೇನು ಮಾಡಿದ್ವಿ, ಎಲ್ಲ ಆಪರೇಟಿವ್ ಫಂಕ್ಷನ್ಸ್ ಆ್ಯಂಡ್ ಮ್ಯಾನೇಜೀರಿಯಲ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ನಿಫಿಕೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.